ಆಶಾ ಕಾರ್ಯಕರ್ತೆಯರ ಗೌರವ ಧನ ಹೆಚ್ಚಿಸಬೇಕೆಂದು ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಗೌರವ ಧನ ನೀಡುವ ಅಧಿಕೃತ ಆದೇಶ ನೀಡಬೇಕೆಂದು ಆಗ್ರಹಿಸಿ ಗದಗ ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ಮನವಿ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಲಾಯಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ 10,000 ನೀಡುತ್ತೇವೆ ಅಂತ ಕಾಂಗ್ರೆಸ್ ಭರವಸೆ ನೀಡಿತ್ತು. ಆದರೆ ಸರ್ಕಾರ ರಚನೆಯಾಗಿ 2 ವರ್ಷಗಳೇ ಕಳೆದರೂ ಕೂಡ ಭರವಸೆ ಈಡೇರಿಸಿಲ್ಲ. ಕೂಡಲೇ ಗೌರವ ಧನ ಹೆಚ್ಚಿಸಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಆಶಾ ಕಾರ್ಯಕರ್ತೆಯರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಸುರೇಶ್ ಜಿ, ಕಾರ್ಯದರ್ಶಿ ಲಕ್ಷ್ಮೀ ಪೂಜಾರ್, ಉಪಾಧ್ಯಕ್ಷ ಪ್ರೇಮ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾನು ಗದಗ ಜಿಲ್ಲೆ ಕಾರ್ಯದರ್ಶಿ ಲಕ್ಷ್ಮೀ ಪೂಜಾರ್ ಮಾತಾಡ್ತಾ ಇರೋದು. ಇವತ್ತಿನ ಪ್ರತಿಭಟನೆಯ ಮುಖ್ಯ ಉದ್ದೇಶ, ಈವರೆಗೂ ನಾವು ಜನವರಿ 4ರಿಂದ ಅನಿರ್ದಿಷ್ಟ ಹೋರಾಟವನ್ನು ಕೈಗೊಂಡಿದ್ವಿ. ಅದರೊಳಗೆ ಎಲ್ಲ ಇಲಾಖೆಯವರು ಮತ್ತು CM ಅವರು ಹಾಗೂ ಹೆಲ್ತ್ ಮಿನಿಸ್ಟ್ರು ಬಂದು 10,000ವನ್ನು ಘೋಷಣೆ ಮಾಡಿ ಈವರೆಗೂ ಯಾವುದೇ ಅಧಿಕೃತ ಮಾಹಿತಿಯನ್ನು ನಮಗೆ ತಲುಪಿಸಿರುವುದಿಲ್ಲ. ಅದೇ ರೀತಿಯಾಗಿ ಬಜೆಟ್ನಲ್ಲಿ 1,000 ರೂಪಾಯಿ ಹೆಚ್ಚಳ ಅಂತೇಳಿ ಹೇಳಿದರು. ಅದನ್ನು ಈಗ ಖಚಿತವಾಗಿ ಮಾಹಿತಿಯನ್ನು ನೀಡಿರುವುದಿಲ್ಲ ಈವರೆಗೂ. ಕೂಡಲೇ ನಮಗೆ 10,000 ನಿಗದಿಪಡಿಸಿದಂಥ ಆರ್ಡರ್ ಕಾಪಿಯನ್ನು ರಿಲೀಸ್ ಮಾಡಬೇಕು. ಅದೇ ರೀತಿಯಾಗಿ 42,000 ಆಶಾ ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ಘೋಷಣೆಯಾದ 1,000 ರೂಪಾಯಿ ಹೆಚ್ಚಳವನ್ನು ಸೇರಿಸಿ ನಮಗೆ 11,000ವನ್ನು ನಿಗದಿಪಡಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಗದಗ ಜಿಲ್ಲೆ ಕಾರ್ಯದರ್ಶಿ ಲಕ್ಷ್ಮೀ ಪೂಜಾರ್ ಮಾತಾಡ್ತಾ ಇರೋದು. ಇವತ್ತಿನ ಪ್ರತಿಭಟನೆಯ ಮುಖ್ಯ ಉದ್ದೇಶ, ಈವರೆಗೂ ನಾವು ಜನವರಿ 4ರಿಂದ ಅನಿರ್ದಿಷ್ಟ ಹೋರಾಟವನ್ನು ಕೈಗೊಂಡಿದ್ವಿ. ಅದರೊಳಗೆ ಎಲ್ಲ ಇಲಾಖೆಯವರು ಮತ್ತು CM ಅವರು ಹಾಗೂ ಹೆಲ್ತ್ ಮಿನಿಸ್ಟ್ರು ಬಂದು 10,000ವನ್ನು ಘೋಷಣೆ ಮಾಡಿ ಈವರೆಗೂ ಯಾವುದೇ ಅಧಿಕೃತ ಮಾಹಿತಿಯನ್ನು ನಮಗೆ ತಲುಪಿಸಿರುವುದಿಲ್ಲ. ಅದೇ ರೀತಿಯಾಗಿ ಬಜೆಟ್ನಲ್ಲಿ 1,000 ರೂಪಾಯಿ ಹೆಚ್ಚಳ ಅಂತೇಳಿ ಹೇಳಿದರು. ಅದನ್ನು ಈಗ ಖಚಿತವಾಗಿ ಮಾಹಿತಿಯನ್ನು ನೀಡಿರುವುದಿಲ್ಲ ಈವರೆಗೂ. ಕೂಡಲೇ ನಮಗೆ 10,000 ನಿಗದಿಪಡಿಸಿದಂಥ ಆರ್ಡರ್ ಕಾಪಿಯನ್ನು ರಿಲೀಸ್ ಮಾಡಬೇಕು. ಅದೇ ರೀತಿಯಾಗಿ 42,000 ಆಶಾ ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ಘೋಷಣೆಯಾದ 1,000 ರೂಪಾಯಿ ಹೆಚ್ಚಳವನ್ನು ಸೇರಿಸಿ ನಮಗೆ 11,000ವನ್ನು ನಿಗದಿಪಡಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.